ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯಾದ ಒಂದು ಹ್ಯಾಂಡ್ ಬ್ಯಾಗ್ ಅನ್ನ ಹೇಗೆ ಹೊಲಿಯೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಇದು ಹೊಲಿಯೋದು ತುಂಬಾನೇ ಈಸಿ ಇದೆ, ಮತ್ತೆ ದೇವಸ್ಥಾನಕ್ಕೆ ಅಥವಾ ಚಿಕ್ಕ ಪುಟ್ಟ ಶಾಪಿಂಗಿಗೆ ತಗೊಂಡು ಹೋಗಕ್ಕೆ ತುಂಬಾನೇ ಐಡಿಯಲ್ ಆಗಿರುವಂತ ಬ್ಯಾಗ್ ಇದು. ಮತ್ತೆ ಇದು ಸಾಕಷ್ಟು ಸ್ಪೇಷಿಯಸ್ ಆಗಿ ಕೂಡ ಇದೆ. ನಿಮ್ಗೆ ಇಲ್ಲಿ ಒಂದು ಜಿಪ್ಪರ್ ಇದೆ ನೋಡಿ, ಇಲ್ಲಿ ಒಳಗಡೆ ಎಷ್ಟು ಸ್ಪೇಸ್ ಕಾಣಿಸ್ತಾ ಇದೆ. ಹಾಗೆ ವೆಲ್ಕ್ರೋ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದೀನಿ. ತೆಂಗಿನಕಾಯಿ, ಹೂವು, ಹಣ್ಣು ಇದನ್ನೆಲ್ಲ ಇಟ್ಕೊಂಡು ಹೋಗೋದಕ್ಕೆ ತುಂಬಾನೇ ಚೆನ್ನಾಗಿರುವಂತ ಬ್ಯಾಗ್ ಇದು. ಹಾಗಾದ್ರೆ ಬನ್ನಿ ಹೇಗೆ ಹೊಲಿಯೋದು ಇದನ್ನ ಅಂತ ನೋಡ್ಕೊಂಡು ಬರೋಣ. ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಇವತ್ತಿನ ಒಂದು ಹ್ಯಾಂಡ್ ಬ್ಯಾಗ್ ಅನ್ನ ಹೊಲಿಯೋದಕ್ಕೆ ನಾನಿಲ್ಲಿ ಒಂದು ಪ್ರಿಂಟೆಡ್ ಪೀಸ್ ಬಟ್ಟೆಯನ್ನ ತಗೊಂಡಿದ್ದೀನಿ. ಹಾಗೆ ಇದರ ಅಳತೆ 7 ಇಂಚು ಅಗಲ ಇದೆ, ಹಾಗೆ 21 ಇಂಚು ಉದ್ದ ಇದೆ. ಮತ್ತೆ ನಾನು ಈಗಾಗಲೇ ಈ ಬಟ್ಟೆಯನ್ನ ಲೈನಿಂಗ್ ಬಟ್ಟೆ ಮಧ್ಯದಲ್ಲಿ ಕ್ಯಾನ್ವಾಸ್ ಅನ್ನ ಹಾಕಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಪೇಸ್ಟಿಂಗ್ ಕ್ಯಾನ್ವಾಸ್ ಅಂತ ಹೇಳಿದ್ರೆ ಅಂಗಡಿಗಳಲ್ಲಿ ಸಿಗತ್ತೆ. ಅದೇ ರೀತಿಯಾಗಿ ಇನ್ನೊಂದು ಪೀಸು ಪ್ಲೇನ್ ಇರೋದು ತಗೊಂಡಿದ್ದೀನಿ. ಹಾಗೆ ಅದರ ಅಳತೆ ಕೂಡ 7 ಇಂಚು ಅಗಲ ಇದೆ, 21 ಇಂಚು ಉದ್ದ ಇದೆ. ಮತ್ತೆ ಅದನ್ನು ಕೂಡ ಲೈನಿಂಗ್ ಬಟ್ಟೆ ಮತ್ತೆ ಕ್ಯಾನ್ವಾಸ್ ಹಾಕಿ ನಾನು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಪ್ಲೇನ್ ಬಟ್ಟೆ ಏನ್ ರೆಡಿ ಮಾಡ್ಕೊಂಡಿದೆ ಅದನ್ನ ತಗೊಂಡು ಅದರ ತುದಿಗೆ ಒಂದು ಜಿಪ್ ಅನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಹಾಗೆ ಮತ್ತೊಂದು ತುದಿಗೂ ಇದೇ ರೀತಿಯಾಗಿ ಜಿಪ್ ಅನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈಗ ನಾನು ಎರಡು ಕಡೆಗೂ ಜಿಪ್ ಅನ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾಯ್ತು ನೋಡಿ, ಈ ತರ ಕಾಣಿಸ್ತಾ ಇದೆ. ಈಗ ಇದನ್ನ ರನ್ನರ್ ಹಾಕಿ ಇನ್ಸರ್ಟ್ ಮಾಡ್ಕೊಳ್ತೀನಿ ನೋಡಿ. ಇವಾಗ ರನ್ನರ್ ಹಾಕಿದ್ದಾಯ್ತು. ಇವಾಗ ಇದನ್ನ ಸೈಡಲ್ಲಿ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಪ್ರಿಂಟೆಡ್ ಫ್ಯಾಬ್ರಿಕ್ ಇತ್ತಲ್ಲ, ಅದರಲ್ಲಿ 3.5 ಇಂಚ್ ಅಗಲ ಹಾಗೆ 14 ಇಂಚು ಉದ್ದದ ಒಂದು ಎರಡು ಪೀಸನ್ನ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಅದನ್ನ ಡಬಲ್ ಫೋಲ್ಡ್ ಮಾಡಿಬಿಟ್ಟು ನಾನು ಹ್ಯಾಂಡಲ್ಸ್ ಅನ್ನ ಮಾಡ್ಕೊಳ್ತೀನಿ. ಈ ಹ್ಯಾಂಡ್ ಬ್ಯಾಗಿಗೆ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ರೆಡಿ ಮಾಡ್ಕೊಳ್ಬೇಕು. ಸೊ ಈಗ ನೋಡಿ ಇದು ಹ್ಯಾಂಡಲ್ಸ್ ರೆಡಿ ಇದೆ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಈ ಪ್ರಿಂಟೆಡ್ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನ ಈ ರೀತಿಯಾಗಿ ಕರೆಕ್ಟ್ ಆಗಿ ಫೋಲ್ಡ್ ಮಾಡಿಬಿಟ್ಟು ಅದರ ಸೆಂಟರ್ ಅನ್ನ ತೆಕ್ಕೊಳ್ತೀನಿ. ಎರಡು ಕಡೆಗೂ ಇದೇ ರೀತಿಯಾಗಿ ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು. ಸೊ ಸೆಂಟರ್ನಿಂದ ಆಚೆಗೆ 3 ಫಿಂಗರ್ ಡಿಸ್ಟೆನ್ಸ್ಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಎರಡೂ ಕಡೆಗೂ ಹೀಗೆ ಮಾರ್ಕ್ ಅನ್ನ ಮಾಡ್ಕೊಳ್ಬಹುದು ನೋಡಿ, ಈ ತರ ಮಾಡ್ಕೊಳ್ಬಹುದು. ಈಗ ಮಾರ್ಕ್ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ನಾನು ಈ ಸ್ಟ್ರಾಪ್ ಅನ್ನ ಇದೇ ರೀತಿಯಾಗಿ ಇಟ್ಬಿಟ್ಟು ಸ್ಟಿಚ್ ಮಾಡ್ತೀನಿ. ಈಗ ಎರಡೂ ಕಡೆಗೂ ಇದೇ ರೀತಿಯಾಗಿ ಇಟ್ಬಿಟ್ಟು ನಾನು ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು ನೋಡಿ, ಈ ತರ ಬಂದಿದೆ. ನೆಕ್ಸ್ಟ್ ನಾನಿಲ್ಲಿ ಪ್ಲೇನ್ ಬಟ್ಟೆಯನ್ನ ಮತ್ತೆ ತಗೊಂಡೆ. ಈಗ ಇದನ್ನ ಕರೆಕ್ಟ್ ಆಗಿ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಅದನ್ನ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡ್ಕೊಂಡಿದ ನಂತರ ಇದರ ಸೆಂಟರ್ಸ್ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ವೆಲ್ಕ್ರೋ ತಗೊಂಡೆ. ವೆಲ್ಕ್ರೋ ಅನ್ನ ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ಜಿಪ್ಪಿನ ಆಚೆ ಈಚೆಗೆ ಎರಡು ಕಡೆಗೂ ಅದನ್ನ ಈ ಪ್ರಕಾರವಾಗಿ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಿದೆಯಲ್ಲ ಆ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ತೀನಿ. ಇವಾಗ ನಾನು 4 ಕಡೆಗೂ ಇದನ್ನ ಸ್ಟಿಚ್ ಮಾಡ್ಕೊಂಡು ತಗೊಂಡ್ ಬರ್ತೀನಿ. ಸ್ಟಿಚ್ ಮಾಡ್ಕೊಂಡಿದ್ದಾಯ್ತು ನೋಡಿ, ಈ ತರ ಬಂದಿದೆ. ನೆಕ್ಸ್ಟ್ ಮತ್ತೆ ಪ್ರಿಂಟೆಡ್ ಪೀಸ್ ಅನ್ನ ತಗೊಂಡು ಏನ್ ಮಾಡ್ಬೇಕಂತಂದ್ರೆ ಈ ಸೆಂಟರ್ ಪಾರ್ಟ್ಗೂ ಹಾಗೆ ಆ ಪ್ರಿಂಟೆಡ್ ಇನ್ನ ಸೆಂಟರ್ ಪಾರ್ಟ್ಗೂ ಈ ರೀತಿಯಾಗಿ ಮ್ಯಾಚ್ ಮಾಡ್ತಾ ಇಟ್ಕೊಂಡು ಅಲ್ಲಿ ನಾವು ಸ್ಟಿಚ್ ಹಾಕ್ತಾ ಬರಬೇಕು. ನಾನಿಲ್ಲಿ ಮೊದಲಿಗೆ ಪಿನ್ ಅಪ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಿಚ್ ಸರಿದಾಡೋದಿಲ್ಲ, ಹಂಗಾಗಿ ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಸ್ಟಿಚ್ ಅನ್ನ ಹಾಕಬೇಕು. ಅದಾದ ನಂತರ ಅದೇ ಕ್ರಮದಲ್ಲಿ ಈ ಕಡೆ ಪಕ್ಕಕ್ಕೂ ಕೂಡ ಸ್ಟಿಚ್ ಅನ್ನ ಹಾಕಬೇಕು. ಇಲ್ಲೂ ಕೂಡ ಅದೇ ರೀತಿಯಾಗಿ ಪಿನ್ ಅಪ್ ಮಾಡ್ಕೊಂಡ್ರೆ ಸ್ಟಿಚ್ ಮಾಡಕ್ಕೆ ತುಂಬಾನೇ ಈಸಿಯಾಗಿ ಬರುತ್ತೆ. ಈಗ ಎರಡು ಕಡೆಗೂ ನಾನು ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು ನೋಡಿ, ಕಾಣಿಸ್ತಿದೆಯಲ್ಲ. ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ರೆ ಈಗ ಉಳ್ದಿರುವಂತ ಅಷ್ಟು ಪಾರ್ಟ್ಸ್ಗೂ ನಾವು ಜಾಯಿನ್ ಮಾಡ್ತಾ ಸ್ಟಿಚ್ ಹಾಕ್ತಾ ಬರಬೇಕು. ಅಷ್ಟೇನೆ ಉಳ್ದಿರೋದು. ಈಗ ಈ ಪ್ರಿಂಟೆಡ್ ಪಾರ್ಟ್ ಏನಿದೆ ನಾನು ಮೊದಲಿಗೆ ಹ್ಯಾಂಡಲ್ಲು ಮತ್ತೆ ಈ ಜಿಪ್ ಪಾರ್ಟ್ ಏನಿದೆ ಅಲ್ಲಿ ಅಟ್ಯಾಚ್ ಮಾಡ್ಕೊಳ್ತೀನಿ.
ಸೊ ಹೀಗೆ ಹಿಡಿತಾ ಸ್ಟಿಚ್ ಅನ್ನು ಹಾಕಬೇಕು. ಅದೇ ಕ್ರಮದಲ್ಲಿ ಪಕ್ಕಕ್ಕೂ ಆ ಕಡೆಗೂ ಕೂಡ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಉಳಿದಿರುವಂತ 2 ಸೈಡ್ಸ್ಗೂ ಸ್ಟಿಚ್ ಅನ್ನ ಹಾಕಬೇಕು. ಇವಾಗ ನಾನು 1 ಸೈಡು ಕಂಪ್ಲೀಟ್ ಆಗಿ ಫಿನಿಶ್ ಮಾಡಿದ್ದೀನಿ. ನೋಡಿ ಈ ತರ ಬಂದಿದೆ. ಅದೇ ರೀತಿಯಾಗಿ ನಾನು ಇನ್ನೊಂದು ಸೈಡ್ಗೂ ಸೇಮ್ ಪ್ರೊಸೀಜರ್ ಮಾಡ್ತೀನಿ. ಸೊ ಹೀಗೆ 2 ಕಡೆಗೂ 3 ಕಡೆಗೂ ಸ್ಟಿಚ್ ಅನ್ನ ಹಾಕೊಳ್ಬೇಕು. ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು. ನಿಮ್ಗೆ ಟೈಮ್ ಇದ್ರೆ ಪೈಪಿಂಗ್ ಎಲ್ಲ ಮಾಡಿ ಫಿನಿಶ್ ಮಾಡಬಹುದು. ಇವಾಗ ನಾನು ಇದನ್ನ ಸೀದಾ ಮಾಡ್ಕೊಳ್ತೀನಿ. ಸೀದಾ ಮಾಡ್ಕೊಂಡಿದ್ಮೇಲೆ ನೋಡಿ ಸುಂದರವಾದ ಹ್ಯಾಂಡ್ ಬ್ಯಾಗು ಈ ರೀತಿಯಾಗಿ ಬಂದಿದೆ. ಸೊ ವೆಲ್ಕ್ರೋ ಕೂಡ ಅಟ್ಯಾಚ್ ಮಾಡಿದೀವಿ, ಹಾಗೆ ಜಿಪ್ ಕೂಡ ಇದೆ ಇದಕ್ಕೆ. ಹಾಗೆ ನೋಡೋದಕ್ಕೂ ತುಂಬಾನೇ ಪ್ರಿಂಟೆಡ್ ಮತ್ತೆ ಪ್ಲೇನ್ 2 ಕಾಂಟ್ರಾಸ್ಟ್ ಅಲ್ಲಿ ಮಿಕ್ಸ್ ಮಾಡಿರೋದ್ರಿಂದ ತುಂಬಾನೇ ಚೆನ್ನಾಗಿ ಬಂದಿದೆ ಇದು. ಹಾಗೆ ಎಲ್ಲ ಕಾರ್ನರ್ಸ್ ಅನ್ನು ನೀಟಾಗಿ ಈ ರೀತಿ ಸೆಟ್ ಮಾಡಬೇಕು. ಎಲ್ಲ ಕಾರ್ನರ್ಸು ನೀಟಾಗಿ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು. ಹಾಗೆ ಇದನ್ನ ಮಾಡೋದಕ್ಕೆ ನಾನಿಲ್ಲಿ ಕ್ಯಾನ್ವಾಸ್ ಬಳಸಿದ್ದೀನಲ್ವಾ, ನಿಮ್ಮ ಹತ್ರ ಇರಲಿಲ್ಲ ಅಂದ್ರೆ ರೈಸ್ ಬ್ಯಾಗ್ ಅನ್ನು ಕೂಡ ನೀವು ಬಳಸಬಹುದು. ಸ್ಪಾಂಜ್ ಇದ್ರೆ ಸ್ಪಾಂಜು ಕೂಡ ಖಂಡಿತವಾಗಿ ಬಳಸಿ. ನೋಡಿ ಇವಾಗ ಇದು ಈ ರೀತಿಯಾಗಿ ಬಂದಿದೆ. ಇದರಲ್ಲಿ ಎಷ್ಟು ಸ್ಪೇಸಿಯಸ್ ಆಗಿದೆ ಅಂತಂದ್ರೆ ಇದು ಆರಾಮಾಗಿ ತೆಂಗಿನಕಾಯಿ, ಹೂವು, ಹಣ್ಣು ಎಲ್ಲವೂ ಹಿಡ್ಸತ್ತೆ ಇದರಲ್ಲಿ. ಇವಾಗ ಇದನ್ನ ವೆಲ್ಕ್ರೋ ಕ್ಲೋಸಿಂಗ್ ಇಂದ ಹೀಗೆ ಮಾಡಿದ್ರೆ ಆಯ್ತು. ಸುಂದರವಾದ ಹ್ಯಾಂಡ್ ಬ್ಯಾಗು ರೆಡಿ ಟು ಯೂಸ್. ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.